ಸರ್ಕಾರಿ ನೌಕರನ ಮೇಲೆ ಬಿಜೆಪಿ ಮುಖಂಡ ಸತೀಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡತನ ಮಲೆ ಸತೀಶ್ ಪಕ್ಷದಿಂದ ವಜಾ ಮಾಡುವಂತೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಸಹಾಯಕ ಸಂಘದ ಕಚೇರಿಯಲ್ಲಿ ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ಬಿಟ್ಟಿತ್ತು. ಇಂಥವ್ರನ್ನ ಪಕ್ಷದಲ್ಲಿ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ವಜಾ ಮಾಡಬೇಕು ಅನ್ನುವಂತಹ ಒತ್ತಾಯ ಈಗ ಭುಗಿಲೆದ್ದಿದೆ. ಸತೀಶ್ ವಿರುದ್ಧ ಯಲಹಂಕ ಕಾಂಗ್ರೆಸ್ ಮುಖಂಡರು ಕಿಡಿಕಾರ್ತಿದ್ದಾರೆ. ಯಲಹಂಕ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ. ಬಮೂಲ್ ಎಲೆಕ್ಷನ್ ನಲ್ಲೂ ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ನೈತಿಕ ಹೊಣೆ ಹೊತ್ತು ಬಿಜೆಪಿ ಪಕ್ಷ ಸತೀಶ್ ಅವರನ್ನ ಇಮ್ಮಿಡಿಯೇಟ್ಲಿ ವಜಾಗೊಳಿಸಬೇಕು. ಯಲಹಂಕ ಕಾಂಗ್ರೆಸ್ ನಾಯಕರಿಂದ ವಜಾಗೊಳಿಸಲು ಈಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಮಲೇಶ್ವರ ಠಾಣೆಯಲ್ಲಿ ಸತೀಶ ಕಡತನ ಮಲೆ ಆತನ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಬಮೂಲ್ ನಿರ್ದೇಶಕ ಕಡತನ ಮಲೆ ಸತೀಶ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಿರ್ದೇಶಕ ಸ್ಥಾನ ವಜಾ ಬಗ್ಗೆ ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಂತಹ ಕಡತನ ಮಲೆ ಸತೀಶ್ ನೋಡಿ, ಸರ್ಕಾರಿ ಕಚೇರಿಗೆ ನುಗ್ಬಿಟ್ಟು ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ ಅನ್ನುವಂಥದ್ದು ಹಿಂದೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಏನಪ್ಪಾ ಅಂತಂದ್ರೆ ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಘಟನೆ ಆಗಿತ್ತು. ಕಾಂಗ್ರೆಸ್ ಮುಖಂಡ ಎಷ್ಟರ ಮಟ್ಟಿಗೆ ಬೆದರಿಕೆಯನ್ನ ಹಾಕಿದ್ದ ಮಹಿಳಾ ಅಧಿಕಾರಿಗೆ, ಆತನನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ದು ಉಂಟು. ಈತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ರು, ಆದ್ರೂ ಕೂಡ ಬಿಟ್ಟು ಕಳಿಸ್ಬಿಟ್ರು. ಈಗ ವಜಾ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅದು ಕೇಸು ಈಗ ನಡೀತಾ ಇದೆ. ಬಹುಶಃ ನಾಳೆನೂ ಇದೆ ಅಂತ ಕಾಣಿದೆ, 24-25 ಇದೆ. ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಇದನ್ನಾದ್ರೂ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮವರು ಹೆಸರುಘಟ್ಟದಲ್ಲೂ ಹಂಗೆ ಆಗಿದೆ. ಅಂದ್ರೆ ಎಲ್ಲಾ ಕಡೆ ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಇಂಥವರನ್ನ ಶಾಸಕರು ಒಂದು ಹಿಂಡನ್ನೇ ಇಟ್ಕೊಂಡವ್ರೆ. ಅದರಲ್ಲಿ ಇವರು ಮೊದಲನೇವರು. ಇವ್ರನ್ನ ಈಗಲೇ ಇವ್ರ ಪಾರ್ಟಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೇ ಈ ಪಾರ್ಟಿಯಿಂದ ಇವರನ್ನ ಸಸ್ಪೆಂಡ್ ಮಾಡಬೇಕು. ನೈತಿಕ ಹೊಣೆ ಹೊತ್ತು ಯಾರು ರಾಜ್ಯದ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮಾಲ್ ಪ್ರಾಕ್ಟೀಸ್ ಅನ್ನ ಮಾಡಿರೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 22 ಓಟಿನ ಬ್ಯಾಲೆಟ್ ಪೇಪರ್ ಅಲ್ಲಿ ನೋಟು ಇದ್ದಂತ ಪ್ರಕರಣ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದ್ದು. ಇಂಥ ಅದ್ಭುತವಾದ ಕಲೆ ಯಾರಿಗೂ ಸಾಮಾನ್ಯ ಬರಲ್ಲ. ಇದು ಬಿಜೆಪಿ ಅವರಿಗೆ ಮಾತ್ರನೇ ಬರ್ತದೆ. ಅದಕ್ಕೆ ವಿಶ್ವನಾಥ್ ಅವರು ಇದನ್ನ ನೇರವಾಗಿ ಪರಿಗಣಿಸಿ ಯಾರು ನಿಮ್ ಪಾರ್ಟಿಲಿ ಇಂತರ ಮಾಡಿ ನಿಮಗೂ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವ್ರನ್ನ ಈಗಲೇ ಸಸ್ಪೆಂಡ್ ಮಾಡಬೇಕು. ಯಾರು ರಾಜ್ಯದ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಗಮನಕ್ಕೆ ಮತ್ತು ರಾಜ್ಯದ ನಾಯಕರ ಗಮನಕ್ಕೆ ಕೂಡ ಇದನ್ನ ತರ್ತೀನಿ. ಇದನ್ನ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರವಾಗಿ ಖಂಡಿಸ್ತದೆ. ಎಲೆಕ್ಷನ್ ಒಂದು ವರ್ಷಕ್ಕಿಂತ ಅದೇ ಕಳೆದ ಮೇಲಾಯ್ತು. ಅದ್ರ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಪ್ರಕಾರ ಆಗಿರ್ಲಿಲ್ಲ. ಅದನ್ನ ಕಾನೂನು ರೀತಿಯಾಗಿ ತಾಳ್ಮೆಯಿಂದ ಕೇಶವಮೂರ್ತಿ ಅವರು ಹೋರಾಟ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಅವ್ರಿಗೆ ಜಯ ಸಿಕ್ಕಿದೆ. ಅವ್ರೇನೋ ಟೆಂಪರರಿ ಇನ್ನೊಂದು 10 ದಿವಸ ಟೈಮ್ ತಗೊಂಡಿದ್ದಾರೆ. ಅದು ಅವರು ಸಾಬೀತು ಮಾಡಬೇಕು. ಇವ್ರು ಹಾಕಿರೋ ಪೇಪರ್ಗಳು ಅವ್ರು ಸರಿ ಇದ್ರೆ ಅವ್ರು ಹೋಗಿ ಸಾಬೀತು ಮಾಡಬೇಕಾಗಿತ್ತು. ಬಟ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಆಫೀಸರ್ ಗಲಾಟೆ ಮಾಡಿದ್ದಾರೆ. ನೀವು ಹೆಂಗೆ ನಂಗೆ ನೋಟಿಸ್ ಕೊಡ್ತೀರ ಮಾಡ್ರಿ ಅಂತೇಳಿ ಹಲ್ಲೆನೂ ಮಾಡಿದೆ, FIR ಆಗಿದೆ. ಇದನ್ನ ಖಂಡಿಸ್ತೀವಿ ನಾವು. ಅವ್ರನ್ನ ಬೆಳೆಸಿದವರು ಇದಕ್ಕೆ ಯಾರು ಅವರೇ. ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಯಾರೋ ಪ್ರಭಾವಿ ನಾಯಕರಿಗೆ ನಡ್ಕ ಬಂದ್ಬಿಟ್ಟಿದೆ ಅಂತ. ಯಾರದು ಅಂತ ನಿಮ್ಮ ಪಕ್ಷದವ್ರ ಬಗ್ಗೆನೇ ನೀವು ಹೇಳ್ತಾ ಇದ್ರಂತ ನನಗೆ ಅರ್ಥ ಆಗುತ್ತೆ, ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಬಟ್ ನಮ್ಮನ್ನು ಕೇಳ್ತಾರಲ್ಲ, ಒಬ್ಬ ಪ್ರಭಾವಿ ನಾಯಕರಿಗೆ ನಡ್ಕ ಬಂದಿದೆ ಅಂತ. ಬೆಳೆಸಿದವರು ಪಾಪ ಅವ್ರು ಸಾಕಿದ ಮಗುನೇ ಅವ್ರು ಕಚ್ಬಿಟ್ಟೈತಿ. ಈಗ ಹಾಗೆ ಹೇಳ್ಬಾರ್ದಾಗಿತ್ತು ನಂದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಈಗ ಇವ್ರ ಮೇಲೆ ಆಕ್ಷನ್ ತಗೊಬೇಕು ಅಂತ ನಾನು ಹೇಳೋದು. ಎಲೆಕ್ಷನ್ ಒಂದು ವರ್ಷಕ್ಕೆ ನೋಡಿ, ಸರ್ಕಾರಿ ನೌಕರನ ಮೇಲೆ ಸತೀಶ್ ಯಾವ ರೀತಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಇದನ್ನ ಎಲ್ಲರೂ ಕೂಡ ಈಗ ಕಾಂಗ್ರೆಸ್ನ ಮುಖಂಡರು ಖಂಡಿಸ್ತಿದ್ದಾರೆ. ಯಾಕಂತಂದ್ರೆ ಇಂಥವ್ರನ್ನ ಇಟ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಪಕ್ಷದ ವರ್ಚಸ್ ಕಮ್ಮಿ ಆಗತ್ತೆ, ಇಂಥವ್ರು ಬೇಕಾ ಪಕ್ಷಕ್ಕೆ, ಮೊದಲು ಇವರನ್ನ ಕಿತ್ತು ಬಿಸಾಕಿ ಅನ್ನುವಂತಹ ಲೆಕ್ಕದಲ್ಲಿ ಈಗ ಮಾತನಾಡಿರುವಂಥದ್ದು. ನೋಡಿ, ಬಿಜೆಪಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಆತನ ವಿರುದ್ಧವಾಗಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ
ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿರುವಂಥದ್ದು. ಅಲ್ಲಿ ಹೇಳಿರುವಂತಹ ಪ್ರಕಾರ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಲ್ಲಿ ಇರಿಸ್ಕೊಳ್ಬಾರ್ದು ಅಂತೇಳಿ. ಇಂಥವ್ರು ಇದ್ಬಿಟ್ರೆ ಈ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇರೋದಿಲ್ಲ. ಅವರು ಆಫೀಸ್ಗೆ ನುಗ್ಬಿಟ್ಟು ಯಾವ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂತಂದ್ರೆ ಇವ್ರಿಗೊಂಚೂರು ಭಯ ಭಕ್ತಿ ಅನ್ನೋದಿಲ್ವಾ ಅಂತ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಕೂಡ ತೀವ್ರವಾಗಿ ಆಕ್ರೋಶವನ್ನು ಎತ್ತಿದ್ದಾರೆ. ಆದಷ್ಟು ಬೇಗ ಪಕ್ಷದಿಂದ ಅವರನ್ನ ಇಮ್ಮಿಡಿಯೇಟ್ಲಿ ವಜಾ ಮಾಡಬೇಕು, ಇಲ್ಲ ಅಂತಂದ್ರೆ ಸರಿ ಇರಲ್ಲ ಅಂತ ಹೇಳಿ.